ಎಂಬ ಒಂದು ಕಲ್ಪನೆಯು ಸ್ವಾತಂತ್ರ್ಯ ಆದ ನಂತರ ಬಂದಿಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಿದೆ. ಉದಾಹರಣೆಗೆ ಈ ನಮ್ಮ ಮಹಾರಾಷ್ಟ್ರ ರಾಜ್ಯದ ಶಾಹು ಮಹಾರಾಜರು 1882ರಲ್ಲಿ ಅಂದ್ರೆ ಹಿಂದುಳಿದ ವರ್ಗದವರು ಸಹ ಮೇಲ್ವರ್ಗದವರ ಜೊತೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರು ಯಾವ ರೀತಿ ಮುಂದುವರೆದಾರ ಆ ರೀತಿ ಮುಂದುವರಲಿ ಅಂತ ಒಂದು ಸದುದ್ದೇಶವನ್ನ ಇಟ್ಕೊಂಡ ಅವರು ಆಗಿನ ಕಾಲದಲ್ಲಿ ಹಿಂದುಳಿದವರ ವರ್ಗದವರ ಸಲುವಾಗಿ ರಿಸರ್ವೇಶನ್ ಮೀಸಲಾತಿ ಒಂದು ಕಲ್ಪನೆಯನ್ನ ತಂದು ಆ ಸಮಯದಲ್ಲಿ ಅವರು ಕೆಳವರ್ಗದ ಜನಾಂಗದರ ಸಲುವಾಗಿ ಉಚಿತ ಶಿಕ್ಷಣವನ್ನು ಕೊಡಾಕ ಪ್ರಾರಂಭ ಮಾಡಿದರು. ನಂತರ ಅವರ ಒಂದು ಪರಿಕಲ್ಪನೆಯನ್ನ ಪರಿಗಣಿಸಿ ಕನ್ಸಿಡರ್ ಮಾಡಿ ಉಳಿದ ರಾಜ್ಯಗಳಲ್ಲಿ ಸಹ ಆ ಕಲ್ಪನೆಯು ಶುರುವಾಯಿತು. ನಂತರ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹಾಗೂ ಇತರ ಕರಡು ಸಮಿತಿ ಅವರು ಕೂಡಿಕೊಂಡು ಹಿಂದುಳಿದ ವರ್ಗದವರು ಆಗಲಿ, ಯಾರು SC ST-ದವರು ಆಗಲಿ, ಮುಸ್ಲಿಮ್ಸ್ ಆಗಲಿ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತ ವರ್ಗದವರು ಮೇಲ್ವರ್ಗದವರ ಜೊತೆ ಅವರು ಬೆರೆಯಲಿ, ಅವ್ರ ಜೊತೆ ಅವರು ಒಂದು ಕಾಂಪಿಟೇಷನ್ ವನ್ನ ಮಾಡಲಿ, ಅವರ ಒಂದು ಸ್ಥಿತಿ ಅವರು ಸಾಮಾಜಿಕವಾಗಿ ಒಳ್ಳೆಯದೇ ಆಗಲಿ ಒಂದು ಉದ್ದೇಶದಿಂದ ರಿಸರ್ವೇಶನ್ ಮಾಡಿದರು. ಆ ಒಂದು ರಿಸರ್ವೇಶನ್ ಪರಿಣಾಮವಾಗಿ ನಮಗೆ 2B ಕರ್ನಾಟಕದಲ್ಲಿ 2B ಜನತಾದಳ ಸರ್ಕಾರ ಇದ್ದಾಗ ಸಿಕ್ತು. ಆದರೆ ಇತ್ತೀಚೆಗೆ ಬಿಜೆಪಿ ಸರ್ಕಾರ ಯಾವುದೇ ರೀತಿಯ ಒಂದು ಸದುದ್ದೇಶ, ಯಾವುದೇ ರೀತಿಯ ಒಂದು ಕಾರಣವನ್ನ ನೀಡದೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ನೀಡಿದಂತ ಒಂದು ಮೀಸಲಾತಿಯನ್ನ ಹಿಂದೆ ತಗೊಂಡಿದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅಪಮಾನ, ಇದು ಸಂವಿಧಾನಕ್ಕೆ ಮಾಡಿದಂತ ಅಪಮಾನ. ಯಾಕಂದ್ರೆ ಸಂವಿಧಾನದಲ್ಲಿ ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ ಅನ್ನೋದು ಒಂದು ಶಬ್ದ ಇದೆ. ಫಸ್ಟ್ ಬರೋದು ವಿ ದಿ ಪೀಪಲ್ ಆಫ್ ಇಂಡಿಯಾ, ಅಲ್ಲಿ ವಿ ದಿ ಮುಸ್ಲಿಮ್ಸ್, ವಿ ದಿ ಹಿಂದೂ, ವಿ ದಿ ಕ್ರಿಶ್ಚಿಯನ್ಸ್ ಅನ್ನೋದು ಯಾವುದೂ ಇಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಏನು? ಅದರೊಳಗೆ ಹಿಂದೂನು ಬಂದ, ಮುಸ್ಲಿಮ್ಸ್ ಬಂದ, ಕ್ರಿಶ್ಚಿಯನ್ ಬಂದ, ಶ್ರೀಮಂತ ಬಂದ, ಬಡವ ಬಂದ, ಮೇಲ್ಜಾತಿಯವ ಬಂದ, ದಡ್ಡ ಬಂದ, ಶಾಣೆ ಬಂದ, ಎಲ್ಲಾರು ಬಂದು ವಿ ದಿ ಪೀಪಲ್ ಆಫ್ ಮೀನಿಂಗ್ ಅಂದ್ರೆ ಅದೇ. ಆ ಕಾರಣದಿಂದ ಸರ್ಕಾರ ಎಲ್ಲಾರು ಒಂದೇ, ಅವ್ ಮೇಲ್ಜಾತಿ ಅವ ಇರ್ಲಿ, ಕೆಳ ಜಾತಿ ಅವ ಇರ್ಲಿ, ಅವ ಶೈಕ್ಷಣಿಕವಾಗಿ ಹಿಂದುಳಿದವ ಇರ್ಲಿ, ಮುಂದುವರಿಲಿ, ಅವರು ಎಲ್ಲಾರು ಒಂದೇ. ಆ ಒಂದು ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದವರು ಮುಂದೆ ಬರ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಿಸರ್ವೇಶನ್ ಒಂದು ಕಲ್ಪನೆಯಲ್ಲಿ ತಂದಾಗ ಹಿಂದಿನ ಸರ್ಕಾರವು ಯಾವುದೇ ರೀತಿ ಒಂದು ಕಾರಣವನ್ನ ಕೊಡದೆ ನಮ್ಮ 2B ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿದೆ. ಅದು ಅಸಂವಿಧಾನಿಕವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ನಮ್ಮ ಒಂದು ಭಾವನೆಗೆ ವಿರುದ್ಧ ಆಗಿದೆ. ಯಾಕಂದ್ರೆ ಮುಸ್ಲಿಮ್ಸ್ ಅವರ ಕೊಡುಗೆಯನ್ನ ನೀವು ಲಾಲ್ ಕಿಲ್ಲಾದಾಗ ಹೋಗಿ ನೋಡ್ರಿ, ಅವ್ರ ಕೊಡುಗೆಯನ್ನು ಏನೈತಿ ಅನ್ನೋದು, ಸ್ವಾತಂತ್ರ್ಯಕ್ಕೆ ಕೊಡುಗೆ ಏನ್ ಕೊಟ್ಟಿದ್ದಾರೆ ಆ ಒಂದು ಕೊಡುಗೆಯನ್ನು ಪರಿಗಣಿಸಿ ನಾನು ಈಗಿನ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದು ಏನಂದ್ರೆ, ಈ 2B ಮೀಸಲಾತಿ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ದಲ್ಲಿ ಏನಿದೆ ವ್ಯಾಜ್ಯ ಇನ್ನು ಅಲ್ಲಿ ನಡೀತಾ ಇದೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ, ತಡೆ ಆಜ್ಞೆ ನೀಡಿದೆ. ಆ ಕಾರಣದಿಂದ ಘನ ಸರ್ಕಾರಕ್ಕೆ ನಾ ಏನ್ ಹೇಳುದು, ತಾವೊಂದು ಪ್ರಮಾಣ ಪತ್ರವನ್ನ ಸಲ್ಲಿಸ್ರಿ. ಅಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸ್ರಿ ಅಂದ್ರೆ ಟೋಟಲ್ ಈ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗ್ಬಿಡ್ತದೆ. ಆ ಕಾರಣದಿಂದ ತಾವು ಒಂದು ಘನ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡೋಕ ಏನಂದ್ರೆ, ತಾವು ಸುಪ್ರೀಂ ಕೋರ್ಟ್ದಲ್ಲಿ ಪ್ರಮಾಣ ಪತ್ರವನ್ನ ಸಲ್ಲಿಸಿ ನಮಗ 2B ರಿಸರ್ವೇಶನ್ ವನ್ನ ಹಿಂದೂ ನಮಗ್ ಮರಳಿ ಕೊಟ್ಟು ನಮಗ ನ್ಯಾಯವನ್ನ ಕೊಡ್ಬೇಕಂತಂದ ನಾನು ನಮ್ಮ ಮುಸ್ಲಿಂ ಸಮುದಾಯದ ಪರವಾಗಿ ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನು ಮಾಡ್ತೇನೆ. ಅಪ್ಪಲ್ ಅನ್ನೋದಪ್ಪ.